ನಿಜವಾಗಲೂ ಕಾಳಜಿ ಇದ್ರೆ ನನ್ನ ಜೊತೆ ಕೈ ಜೋಡಿಸಿ. ಖಂಡಿತ ಸರ್, ಖಂಡಿತ 100%. ನಾನು ಈ ಹಾಸ್ಪಿಟಲ್ ಒಳ್ಳೆಯ ಹೆಸರು ಬರೋಕ್ಕೋಸ್ಕರ ಬಂದಿದ್ದೀನಿ. ನನ್ನ ಪ್ರಯತ್ನ ಎಷ್ಟಿದೆ ಆ ಪ್ರಯತ್ನ ಪೂರ್ತಿ ಹಾಕಿ ನಿಮ್ಮ ಸಹಕಾರ ಇದೆ. ಯಾಕಂದ್ರೆ ನಾನು ಹೇಳಿದಲ್ಲ, ನಮ್ಮ ಸಹಕಾರ ಯಾವುದೇ ಕಾರಣ ಇವಾಗ ನಮ್ಮಲ್ಲಿ ಒಂದು ಗುರುಗಳು ಗಾದೆ ಹೇಳಿದ್ದಾರೆ. ಗಾದೆಯನ್ನು ಸತ್ಯ ಹೇಳಿದ್ದಾರೆ. ಪ್ರತಿಯೊಂದು ಮನುಷ್ಯನಲ್ಲಿ ನ್ಯೂನತೆ ನೋಡ್ಕೊಂಡು ಹೋದ್ರೆ ನೀವು ಯಾರ ಜೊತೆಯಲ್ಲಿ ಸ್ನೇಹ ಬೆಳೆಸೋದಿಲ್ಲ. ನನ್ನಲ್ಲೂ ನ್ಯೂನತೆ ಇದೆ, ನಿಮ್ಮಲ್ಲಿ ಎಲ್ಲ ಇದೆ. ನ್ಯೂನತೆ ಇಲ್ಲದ ಮನುಷ್ಯರಾದ್ರೆ ಋಷಿ ಮುನಿಗಳು. ಅಡ್ಮಿಷನ್ಗೆ 20 ರೂಪಾಯಿ, ಒಬ್ಬಿಡಿಗೆ 10 ರೂಪಾಯಿ. ಚೀಟಿ ತಗೊಂಡು ಎಲ್ರಿಗೂ ಜೈ ಭೀಮ್, ನಮೋ ಬುದ್ಧಾಯ. ಇವತ್ತು ಜಿಲ್ಲಾ ಆಸ್ಪತ್ರೆ ತುಮಕೂರಿನಲ್ಲಿ ಭಾರತ ಭೀಮಸೇನೆ ಇಲ್ಲಿ ಆಗ್ತಾ ಇರುವಂಥ ಅನ್ಯಾಯದ ವಿರುದ್ಧ, ಅವ್ಯವಹಾರದ ಬಗ್ಗೆ ತುಮಕೂರು ಜಿಲ್ಲಾ ಸಮಿತಿ ಹಾಗೂ ರಾಜ್ಯ ಸಮಿತಿ ಎಲ್ಲ ಮುಖಂಡರುಗಳು ಸೇರಿ ಇಂದು ತುಮಕೂರು ಜಿಲ್ಲಾ ಆಸ್ಪತ್ರೆ ಡಿಸ್ಟ್ರಿಕ್ಟ್ ಸರ್ಜನ್ ಅವರವರ ಅಸ್ಗರ್ ಭೈ ಅಂತ ಅಧಿಕಾರಿಗಳ ಹತ್ರ ನಾವು ಈ ಹಾಸ್ಪಿಟಲ್ ನಡೀತಿರೋದು ಅವ್ಯವಹಾರದ ವಿಚಾರವಾಗಿ ಒಂದು ಮನವಿ ಮಾಡಲಿಕ್ಕೆ ಬಂದ್ವಿ. ಅಲ್ಲಿ ಏನಾಗ್ತಿದೆ ಅಂತಂದರೆ ಹಾಸ್ಪಿಟ್ಲಲ್ಲಿ ಸ್ವಚ್ಛತೆ ವಿಚಾರ ಒಂದು, ಮತ್ತು ಬರ್ತಾ ಇರೋಂಥ ರೋಗಿಗಳಿಗೆ ಟ್ರೀಟ್ಮೆಂಟ್ನ ಕೊಡ್ತಾ ಇರೋಂಥವ್ರು, ಈ ಟ್ರೈನಿಂಗ್ ಮಾಡುವಂಥವ್ರು. ಈಗ ಅಲ್ಲಿ ಆಗ್ತಾ ಇರೋ ವಿಚಾರಗಳು ಏನಪ್ಪ ಅಂತಂದರೆ, ವಿಚಾರಣೆ ಮಾಡಿದಾಗ ರೋಗಿಗಳಿಗೆ ಟ್ರೈನರ್ಗಳಿಂದ ಯಾವುದೋ ಅವಶ್ಯಕತೆ ಇಲ್ಲ. ಅವ್ರು ಏನಿದ್ರು ಬಂದು OPD ಚೆಕ್ ಮಾಡೋದು ಅಷ್ಟೇ ಅವ್ರ ಕೆಲಸ. ಹಾಗಾಗಿ ಅಲ್ಲಿ ಡಾಕ್ಟರ್ ಅವಶ್ಯಕತೆ ಇರೋದ್ರಿಂದ ಆಲ್ರೆಡಿ ವಿವೇಕ್ ಮತ್ತು ರಮೇಶ್ ಅನ್ನೋ ವ್ಯಕ್ತಿ ಸರ್ಕಾರದ ಆದೇಶವನ್ನು ಮೀರ್ತಾ ಇದ್ದಾರೆ. ಒಂದು ಹೆಂಗೆ ಮೀರ್ತಾ ಇದ್ದಾರೆ ಅಂದರೆ, ಎರಡೂ ಡಾಕ್ಟ್ರನ್ನ ಕುತ್ಕೊಂಡು ಆರಾಮಾಗಿ ಅಳತೆ ಹೊಡೆಯುವಂಥ ಕೆಲಸ ಮಾಡ್ತಾಯಿದ್ದಾರೆ ಡಾಕ್ಟ್ರುಗಳು. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿ ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಇದು ನಾವು ಮನವಿ ಕೊಟ್ಟಿದ್ದೀವಿ. ಅದರ ವಿಚಾರವಾಗಿ ನಾವು ಕಂಪ್ಲೇಂಟ್ ಮಾಡಿರುವಂಥ ಸ್ಥಳವನ್ನು ಪರಿಶೀಲನೆ ಮಾಡಿ ಅಲ್ಲಿ ಬೇಕಾದಂಥ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು ಅನ್ನೋದು ನಮ್ಮದೊಂದು ಭಾರತ ಭೀಮಸೇನೆ ಒತ್ತಾಯ. ಈಗ ಅವರು ಆದೇಶ ಮಾಡಿದ್ದಾರೆ, ಹೇಳಿದ್ದಾರೆ. ನಾನು ಕೂಡ ನಿಮ್ಮ ಒಂದು ಮನವಿಗೆ ನಾನು ಕೂಡ ಸ್ಪಂದನೆ ಮಾಡಿ ಅಲ್ಲಿ ಆಗುವಂಥ ವಿಚಾರಗಳನ್ನ ಮತ್ತು ಅಲ್ಲಿ ಸೌಕರ್ಯಗಳನ್ನ ಒದಗಿಸಿಕೊಡುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಕೂಡ ಅವರು ಕೂಡ ಒಪ್ಕೊಂಡಿದ್ದಾರೆ. ನಮ್ಮ ಗಮನಕ್ಕೆ ಬಂದ ನಂತರನೇ ನಾವು ನಮ್ಮ ಸಂಘಟನೆಯವರೆಲ್ಲ ಕೂಡ ಭಾರತ ಭೀಮಸೇನೆ ಎಲ್ಲರೂ ಸೇರಿ ಅವರ ಒಂದು ಅವ್ರಿಗೆ ಅಧಿಕಾರದ ಒಂದು ಮನವಿಯನ್ನು ನೀಡೋಕ್ಕೆ ನಾವು ಬಂದಿದ್ದೀವಿ. ಥ್ಯಾಂಕ್ ಯು. ಆಸ್ಪತ್ರೆಗಳು ಏನು ಮುಖ್ಯವಾಗಿ ನ್ಯೂನತೆ ಎದ್ದು ಕಾಣ್ತಾ ಇದೆ ಅಂದರೆ, ಹೊರ ತಾಲೂಕು ನೀವು ಬರ್ತಾ ಇರೋಂಥ ಪ್ರತಿಯೊಬ್ಬರಿಗೂ ಅನಾನುಕೂಲ ಆಗ್ತಾಯಿದೆ. ಹೆರಿಗೆ ವಾರ್ಡ್ಗಳಲ್ಲಿ ಹೆರಿಗೆ ಚೆಕಪ್ ಮಾಡ್ಕೊಂಡಿರೋಂಥ ಮಹಿಳೆಯರು ಒಂದು ಮೆಟ್ಟಿಲುಗಳು ಹತ್ತಬೇಕು ಅಂದರೆ ಅವರು ಒಂದು ಪಕ್ಕದ ವಾರ್ಡ್ಗಳು ಅಂದರೆ ಶಿಫ್ಟ್ ಆಗಿರೋ, ನಮ್ಮ ರಿಜ್ವಾನ್ ಬಾಯಿ ಹೇಳ್ದಂಗೆ ಪಕ್ಕದ ವಾರ್ಡ್ಗೆ ಶಿಫ್ಟ್ ಆಗಿರೋದ್ರಿಂದ ಅವರನ್ನು ಯಾವುದೇ ವೀಲ್ ಚೇರ್ ಇಲ್ದಲೆ ಅವರನ್ನು ಕರ್ಕೊಂಡು ಹೋಗೋಕ್ಕೆ ಖಾಸಗಿಯಾಗಿ 400 ರೂಪಾಯಿ ಎಕ್ಸ್ಟ್ರಾ ಆಂಬುಲೆನ್ಸ್ ಯೂಸ್ ಮಾಡಿ ಅನ್ನೋ ನ್ಯೂನತೆ ಕಾಣ್ತಾರೆ. ಸರ್ಕಾರಿ ಆಸ್ಪತ್ರೆ ಯಾಕೆ ಬರಬೇಕು? ಮತ್ತು ಸರ್ಕಾರದಿಂದ ಯಾವುದೇ ಸವಲತ್ತು ಕೊಡ್ತಾ ಇಲ್ವ? ಹಾಗಾದರೆ ಈ ನ್ಯೂನತೆಗಳನ್ನ ಎತ್ತಿಡಿದ್ದೀವಿ. ಒಂದು, ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಜಿಲ್ಲಾ ಆಸ್ಪತ್ರೆಗಳಲ್ಲಿ ಎಲ್ಲ ತಾಲೂಕು ಆಸ್ಪತ್ರೆಗಳು ಮಾದರಿಯಾಗಿರಬೇಕು. ಅಂದರೆ ಸ್ವಚ್ಛತೆಯಲ್ಲಿ ಮಾದರಿಯಾಗಿರಬೇಕು. ಇವ್ರ ಕಡೆಯಿಂದ DHO ಕಡೆಯಿಂದ ಎಲ್ಲ ತಾಲೂಕು ಹಾಸ್ಪಿಟ್ಲ್ಗಳಲ್ಲೂ ಸ್ವಚ್ಛತೆಯನ್ನು ಮುಖ್ಯವಾಗಿ ಸ್ವಚ್ಛತೆ ಕಾಪಾಡೋದ್ರ ನಿಟ್ಟಿನಲ್ಲಿ ಇರಬೇಕು. ಇಲ್ಲೇ ಅನಾನುಕೂಲಗಳಿದ್ದರೆ ಯಾವ ತಾಲೂಕಿಂದ ಬರುವಂಥ ಅಂದರೆ ದುಡ್ಡು ಉಳಿಸೋಕ್ಕೋಸ್ಕರ ಅಥವಾ ದುಡ್ಡು ಇಲ್ಲದಲ್ಲೇ ಬಡಪಾಯಿಗಳು ಎಲ್ಲ ತಾಲೂಕಲ್ಲೂ ಬರ್ತಾರೆ. ಅವ್ರಿಗೇ ಖಾಸಗಿಯಾಗಿ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಟ್ಯಾಕ್ಸ್ ಹಾಕೋದಾದರೆ ಬೇರೆ ಬೇರೆ ಪ್ರೈವೇಟ್ ಹಾಸ್ಪಿಟ್ಲ್ಗಳು ಹೋಗೋದಲ್ಲ ದುಡ್ಡು ಖರ್ಚು ಮಾಡೋದಾದರೆ. ಸರ್ಕಾರಿ ಹಾಸ್ಪಿಟ್ಲ್ ಯಾಕೆ ಬರಬೇಕು? ಈ ನ್ಯೂನತೆಗಳು ಎತ್ತಿಡೋಕ್ಕೋಸ್ಕರ ಭಾರತ ಭೀಮಸೇನೆ ಈ ಒಂದು ನಿಟ್ಟಿನಲ್ಲಿ ಬಂದಂಥ ಎಲ್ಲ ಸಮಸ್ಯೆಗಳು ಅರ್ಜಿಗಳನ್ನ ಪರಿಶೀಲಿಸಿ ಎಲ್ಲರೂ ಬಂದ್ಬಿಟ್ಟು ಈಗ DS ಅವ್ರಿಗೆ ನಾವು ಮನವಿ ಸಲ್ಲಿಸಿದ್ದೀವಿ. ಮುಂದಿನ ದಿವಸದಲ್ಲಿ ಕ್ರಮ ಕೈಗೊಳ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಮತ್ತು ಇದೇ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ, ನಮ್ಮೊಂದಿಗೆ ದಯವಿಟ್ಟು ನೀವು ಕೈ ಜೋಡಿಸಿ ಅನ್ನೋ ಮಾತು ಹೇಳಿದ್ದಾರೆ. ಈ ಮೂಲಕ ನಮ್ಮ DS ಆಫೀಸರ್ಗೆ, ಅಕ್ಷಯ್ ಬೇಗಂ ಸರ್ಗೆ, ನಮ್ಮ ಭಾರತ ಭೀಮಸೇನೆ ಜೊತೆಗೆ ಇರುತ್ತೆ ಸರ್. ಒಳ್ಳೆಯ ಕೆಲಸ ಮಾಡೋದಕ್ಕೆ ನಾವು ಯಾವತ್ತೂ ಜೊತೆಗೆ ಇರ್ತೀವಿ ಅನ್ನೋ ಮಾತನ್ನ ಇಲ್ಲಿ ಮಾತಾಡಿದ್ದೀವಿ. ಇಲ್ಲೇ ಆಸ್ಪತ್ರೆಯಲ್ಲಿ ಮೇಜರ್ ಪ್ರಾಬ್ಲಮ್ ಏನಾಗಿದೆ ಅಂದರೆ, OPD ಶಿಫ್ಟ್ ಮಾಡಿದರೆ ಹಿಂದೆಗಡೆ ಟ್ಯೂಮರ್ ಕೇರ್ ಮಾಡಿದ್ದಾರೆ. ಟ್ಯೂಮರ್ ಕೇರ್ ಹ್ಯಾಂಡ್ ಓವರ್ ಮಾಡಿರೋದು ಟೆಂಡರ್ ಬೇಸಿಸಲ್ಲಿ. ಜನರಿಗೆ ಅನಾನುಕೂಲ ಆಗ್ತಾ ಇರೋದು ಇಲ್ಲಿ ಹಳೆಯ ಇದರಲ್ಲಿ ಇರ್ತಲ್ಲ OPD ಅಲ್ಲಿ ಇರ್ತಿದ್ರೆ ಅನುಕೂಲ ಆಗೋದು.
ಕೋಗಡದಿಂದ ಬರ್ತಾರೆ, ಮಧುರಿಯಿಂದ ಬರ್ತಾರೆ, ಟಿಪ್ಪೂರಿಂದ ಬರ್ತಾರೆ, ಕುಣಗಲಿಂದ ಬರ್ತಾರೆ. ಆ ಜನ ಈಚೆ ಅವೈಲೇಬಲ್ ಈಚೆ ಕ್ಯಾಶುಯಾಲಿಟಿ ಮುಂದಗಡೆ ಓಲ್ಡ್ ಬಿಲ್ಡಿಂಗಲ್ಲಿ. ಈಗ ಇವ್ರೇನು ಮಾಡಿದ್ದಾರೆ, ಹಿಂದೆಗಡೆ ಇವ್ರು ಸೂತ್ರ ಮಾಡ್ಕೊಂಡಿದ್ದಾರೆ. ಡಾಕ್ಟ್ರುಗಳೇನು ಅನುಕೂಲ ಆಗುತ್ತೆ ಅವ್ರಿಗೆ, ಪೀಜಿಗಳಿಗೆ ಹೇಳಿ ಮಾಡ್ಕೊಬೋದು, ಆರಾಮಾಗಿ ಮಾಡ್ಕೊಂಡು ಅಳತೆ ಹೊಡ್ಕೊಂಡು ಇರ್ಬೋದು ಅಂದ್ಕೊಂಡಿದ್ದಾರೆ ಇವರು. ಅದು ಒಂದು ಮೇನು. ಹಿಂದಗಡೆ MRI ಇರಲಿ, ಲ್ಯಾಬ್ ಇರಲಿ, ಯಾರು ಇರಲಿ, ಇನ್ಸ್ಟ್ರೂಮೆಂಟ್ ಸರಿಯಾಗಿಲ್ಲ, ರಿಪೋರ್ಟ್ಗಳು ಸರಿಯಾಗಿ ಬರ್ತಾಯಿಲ್ಲ, ತೊಂದರೆ ಆಗಿದೆ. ಆಮೇಲೆ ಹೆರಿಗೆ ವಾರ್ಡಲ್ಲಿ ಬೇಕಾದಂಗೆ ಬೈತಾರಂತೆ ಡಾಕ್ಟ್ರು, ಹೋಗಿ ಬಾರೆ ಅಂತ ಬೈತಾರಂತೆ, ಏಕವಚನದ ಮಾತಾಡ್ತಾರೆ. ಅದಾಯಿತು. ಇನ್ನೂ ಒಂದು ಹಲವಾರು ವಿಚಾರಗಳು ಬಂದಿದ್ದಾವೆ. ಈಗ ನಮ್ಮ ರಾಜ್ಯಾಧ್ಯಕ್ಷರು ಬಂದು ಮನವಿ ಕೊಟ್ಟಿದ್ದಾರೆ. ಆ ಮನವಿ ಪ್ರಕಾರ ಇವರು DSO ಹೇಳಿದ್ದಾರೆ, ನಾವೇನು ಮುಂದೆ ಕ್ರಮ ತಗೊಳ್ತೀನಿ ಅಂತ. ನೆಕ್ಸ್ಟ್ ಏನು ಮಾಡ್ತೀನಿ ನೋಡೋಣ.